ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ರಾಯರ ದಯದಿಂದ ಅಂತ ನಂಬಿದ್ದೀನಿ. ಹಾಗೆ ಮಂಚಾಲಮ್ಮನನ್ನು, ತಾಯಿ ಮಾರಿಕಾಂಬೆಯನ್ನು, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಒಂದು ಗ್ರೂಪನ್ನು ಮಾಡಿದ್ದೀನಿ, ರಾಯರಿದ್ದಾರೆ ಅನ್ನೋ ಗ್ರೂಪಲ್ಲಿ. ನಾನು ಇಷ್ಟರೊಳಗೆ ಅವರ ಹುಡುಗನ ತಾಯಿಯನ್ನು ಗ್ರೂಪಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವರ ಮಗ ರಾಯರ ಭಕ್ತ, ಸುಂದರವಾಗಿ ಹಾಡುವಂಥ ರಾಯರ ಭಕ್ತ, ಜೊತೆಗೆ ಚಿತ್ರಕಲಾಕಾರ, ಎಷ್ಟೋ ಜನರನ್ನ ಚಿತ್ರವನ್ನು ಬಿಡಿಸಿದಂಥ ಹುಡುಗ. ಅವನ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಕಷ್ಟದಲ್ಲಿ ಇರುವಂಥ ಆ ಒಂದು ಕುಟುಂಬ ಇವತ್ತು ರಾಯರು ಹೇಗೆ ಇಟ್ಟಿದ್ದಾರಂದರೆ ಆ ಕುಟುಂಬ ನೋಡಿದಾಗ ಖುಷಿಯಾಗತ್ತೆ, ಆ ಮಗು ಹಾಡುವಾಗ ಖುಷಿಯಾಗುತ್ತೆ. ಬಹಳ ಚೆನ್ನಾಗಿ ಹಾಡ್ತಾನೆ, ನಿತ್ತಲ್ಲೇ ನೋಡಿ ಒಬ್ಬರನ್ನ ಚಿತ್ರ ಬಿಡಿಸ್ತಾನೆ. ಅಷ್ಟು ಕಲೆಯನ್ನು ಆ ರಾಯರು ಕೊಡ್ತಾರೆ. ಒಂದು ದಿವಸ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹಾಡ್ತಾ ಇರುವಾಗ ಯಾರೋ ಒಬ್ಬರು ಹೇಳ್ತಾರೆ, ರಾಯರನ್ನು ನಂಬಿ ನೀವು ಅಂತ. ಆವತ್ತಿಂದಲೇ ರಾಯರನ್ನು ತಂದೆ ತಾಯಿ ಆ ಎರಡು ಮಕ್ಕಳು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. 3.5 ವರ್ಷ ಆಯಿತು ಅವರು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ. ಹೇಗೆ ಮಾಡ್ತಾರೆ ಅಂದರೆ, ಪ್ರತಿ ವರ್ಷ ಗಂಡ ಹೆಂಡತಿ ಮಕ್ಕಳು ಸೇರಿ ರಾಯರಿಗೆ ಹೋಗಿ ಹಣ್ಣು ಕಾಯಿಯನ್ನು ಸಮರ್ಪಣೆಯನ್ನು ಮಾಡಿ ರಾಯರ ದರ್ಶನವನ್ನು ಪಡ್ಕೊಂಡು ಬರ್ತಾರೆ ಅವರು. ಹಾಗಾದರೆ ಅವರ ಮನೆಗೆ ತುಪ್ಪದ ದೀಪ ಬಂದಿದ್ದಾದರೂ ಹೇಗೆ? ವಿಚಿತ್ರ ನೋಡಿ. ಇವತ್ತು ರಾಯರಿಗೆ ತಾನು ಏನು ಇಟ್ಕೋಬೇಕು, ಏನು ಇಟ್ಕೋಬಾರ್ದು, ಅದು ಭಕ್ತರ ಮನೆಗೆ ಹೋಗಬೇಕಾ ಅಥವಾ ಇಲ್ಲೇ ಮಂತ್ರಾಲಯದಲ್ಲೇ ಇರಬೇಕಾ ಅಂತ ಅನ್ನೋದನ್ನು ಸಹಿತ ರಾಯರು ತೀರ್ಮಾನ ಮಾಡ್ತಾರೆ. ಹೇಗೆ ತೀರ್ಮಾನ ಮಾಡಿದರು? ತಾಯಿ ಆದವರು ಮಕ್ಕಳಿಗೋಸ್ಕರ ಎಷ್ಟೋ ಹರಕೆಗಳನ್ನು ಹೊರ್ತಾರೆ. ಅವರು ತಮಗೋಸ್ಕರ ಕೇಳ್ಕೊಳ್ಳೋದಿಲ್ಲ, ಮಕ್ಕಳಿಗೋಸ್ಕರ ಕೇಳ್ಕೊತಾರೆ. ಆಗ ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ರಾಯರೇ, ಹೀಗಪ್ಪ ನನ್ನ ಮಕ್ಕಳನ್ನು ನೀವೇ ಬೆಳೆಸಬೇಕು, ನೀವೇ ಉದ್ಧರಿಸಬೇಕು ತಂದೆ. ನಿಮ್ಮ ಕೈ ಮೇಲೆ ಬಿಟ್ಟಿದ್ದೀನಿ ಅವರನ್ನು, ನೀವೇ ಅವರನ್ನು ಕಾಯಬೇಕು. ನಿಮ್ಮ ಸನ್ನಿಧಾನಕ್ಕೆ ನಾನು 2 ತುಪ್ಪದ ದೀಪವನ್ನು ಕೊಡ್ತೀನಿ ಅಂತ ಒಂದು ಪ್ರಾರ್ಥನೆ ಸಂಕಲ್ಪವನ್ನು ಮಾಡ್ಕೋತಾರೆ. ಹೇಗೆ ಇದ್ದಾರೆ ಅಂದ್ರೆ, ತಾಯಿ ಗುರುವಾರ ಯಾರ ಮನೆಯಲ್ಲೂ ಊಟ ತಿಂಡಿಯನ್ನು ಮಾಡೋದಿಲ್ಲ. ಗುರುವಾರ ಅಂದರೆ ಸಂಭ್ರಮದ ವಾತಾವರಣ. ಗ್ರ್ಯಾಂಡಾಗಿ ಅಂತಲ್ಲ, ನೋಡಿ ಖುಷಿ, ತನಗೆ ತಾನು ಖುಷಿ ಪಡುವಷ್ಟು ಚೆನ್ನಾಗಿ ರಾಯರನ್ನು ಶೃಂಗಾರ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಹೀಗೆಲ್ಲ ಮಾಡುವಂಥ ಅವರು ರಾಯರಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋತಾರೆ. ಇನ್ನೊಂದು ಸಲ ಹೋದಾಗ, ಮಕ್ಕಳ ಜೊತೆ ಹೋದಾಗ ಏನು ಮಾಡ್ತಾರೆ, ಅದನ್ನು ಹುಂಡಿಗೆ ಹಾಕಬೇಕು ಅಂತ ಹೋಗ್ತಾರೆ. ಮೊದಲು ಹುಂಡಿಯೆಲ್ಲ ಹೇಗಿತ್ತು ಅಂದರೆ, ಒಂದು ಕೈಯನ್ನು ಹಾಕಿ ತೆಗೆಯುವಷ್ಟು ದೊಡ್ಡ ಅಗಲ ಇತ್ತಂತೆ. ಈಗಾಗಲ್ಲ, ಸಣ್ಣ ಸಣ್ಣದು ಮಾಡಿದ್ರಲ್ವ. ಯಾವ ಹುಂಡಿಗೆ ಹಾಕಕ್ಕೆ ಹೋದರೂ ಸಹಿತ ಅದು ಏನಾಗ್ತಿತ್ತು, ಹೋಗ್ತಿರ್ಲಿಲ್ಲ. ಈ ತಾಯಿಗೆ ಒಂಥರ ಬೇಜಾರಾಗತ್ತೆ. ಅಯ್ಯೋ ರಾಯರೇ, ನಿಮಗೆ ತುಪ್ಪದ ದೀಪವನ್ನು ನಾನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ಅದೇ ಪ್ರಕಾರ ನಾನು ಇವತ್ತು ತೊಗೊಂಡು ಬರುವಂಥ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ. ಇವತ್ತು ಆ ಶಕ್ತಿಯನ್ನು ಕೊಟ್ಟಿದ್ದೀರಿ, ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ತಂದೆ. ಆದರೆ ಎಲ್ಲೂ ಹಾಕೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಒಂಥರ ಬೇಜಾರು ಮಾಡಿ ಇನ್ನೇನು ಮಾಡೋದು ಅಂದಾಗ, ಅಲ್ಲಿ ನಮ್ಮ ತುಂಬ ಗುರುಗಳದ್ದೆಲ್ಲ ಇರುತ್ತಲ್ವ ಮಂತ್ರಾಲಯದಲ್ಲಿ, ಅಲ್ಲಲ್ಲಿ ಇದೆ ತುಂಬ ಗುರುಗಳ ಇದೆಲ್ಲ ಇದೆಯಲ್ಲ, ಬೃಂದಾವನ ಇದೆಯಲ್ವ. ಅಲ್ಲಿ ಹೋದಾಗ ಒಬ್ಬರ ಹತ್ರ ವಯಸ್ಸಾಗಿದೆ ಅಂತ, ತುಂಬ ವಯಸ್ಸಾಗಿದೆ ಅಂತ ಅವರಿಗೆ, ಅವ್ರು ಕೂತಿದ್ದಾರೆ. ಅಲ್ಲಿ ಹೋಗಿ ಅವ್ರು ಕೇಳ್ತಾರೆ, ಇಲ್ಲ ನಾನು ಹೀಗೆ ಸಂಕಲ್ಪ ಮಾಡ್ಕೊಂಡಿದ್ದೀನಿ, 2 ತುಪ್ಪದ ದೀಪವನ್ನು, ನನ್ನ ತುಪ್ಪದ ಬೆಳ್ಳಿಯ ದೀಪವನ್ನು ರಾಯರಿಗೆ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ದೀನಿ. ಆದರೆ ಎಲ್ಲೇ ನೋಡಿದರೂ ಸಹಿತ ಅದು ಹುಂಡಿ ಒಳಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ಆವಾಗ ಅವ್ರು ನಗ್ನಗ್ತಾ ಹೇಳ್ತಾರಂತೆ, ಏನಂದರೆ, ನೋಡಮ್ಮ, ರಾಯರು ನಿನಗೆ ವಾಪಸ್ ತೊಗೊಂಡು ಹೋಗುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ತಗೊಂಡು ಹೋಗಿ ನೀನು ತುಪ್ಪದ ದೀಪವನ್ನು ಪ್ರತಿ ಗುರುವಾರ ರಾಯರಿಗೆ ಅದರಲ್ಲೇ ಹಚ್ಚು ಅಂತಾರಂತೆ. ಇದು ರಾಯರು ನಿನಗೆ ಕೊಡ್ತಾ ಇರುವಂಥದ್ದು, ರಾಯರದ್ದು ನಿನಗೆ ವಾಪಸ್ ಕೊಡ್ತಾ ಇದ್ದಾರೆ, ತೊಗೊಂಡು ಹೋಗಮ್ಮ ಅಂತ. ಇವತ್ತು ಆ ತುಪ್ಪದ ದೀಪ 3.5 ವರ್ಷ ಆಯಿತು. ಆ ದೀಪದಲ್ಲೇ ತುಪ್ಪ ಹಾಕಿ ದೀಪವನ್ನು ಇವತ್ತು ಹಚ್ತಾ ಇದ್ದೇನೆ ಅಂತೇಳಿ ಆ ಹೆಣ್ಮಗಳು ಪ್ರೀತಿಯಿಂದ ಹೇಳ್ಕೊಂಡ್ರು ನನ್ನ ಹತ್ರ. ನಾನು ಯಾರಿಗೂ ಇದು ಮಾಡಲ್ಲಮ್ಮ. ಎಷ್ಟೋ ಜನ ನಗ್ತಾರೆ, ಅಯ್ಯೋ ಎಲ್ಲ ದೇವರು ಒಂದೇ, ಅಯ್ಯೋ ಎಲ್ಲ ದೇವರು ಒಂದೇ ಅಂತ. ಅದು ತುಂಬ ಜನರಲ್ಲಿ ಇದೆ ಅಲ್ವಾ. ತುಂಬ ಜನ ಆಡ್ತಾರೆ, ಒಂಥರ ನೆಗೆಟಿವ್ ಆಗಿ ಆಡ್ತಾರೆ. ಅಯ್ಯೋ ಎಲ್ಲ ದೇವ್ರಿಗೂ ಒಂದೇ ಕಾಯಿ ಹೊಡಿಯೋದು, ಎಲ್ಲ ದೇವ್ರಿಗೂ ಒಂದೇ ದೀಪ ಹಚ್ಚೋದು, ಹೀಗೆ. ಆದರೆ ಖಂಡಿತವಾಗಿ ಅದನ್ನು ಮಾಡಬಾರ್ದು. ನಾನು ಪೂಜೆ ಮಾಡೋ ದೇವರು ನನಗೆ, ನೀವು ಪೂಜೆ ಮಾಡೋ ದೇವರು ನಿಮಗೆ. ನಾನು ನಿಮ್ಮ ದೇವರನ್ನು ಇದು ಚೀಪಾಗಿ ನೋಡೋದಿಲ್ಲ ಅಂದಮೇಲೆ, ನಾನು ಆರಾಧನೆ ಮಾಡುವಂಥ ದೇವರನ್ನು ಯಾಕೆ ನೀವು ಚೀಪಾಗಿ ನೋಡ್ತೀರಿ? ಇಲ್ಲಿ ಚೀಪಾಗೋದು ದೇವರಲ್ಲ, ಇಲ್ಲಿ ಚೀಪಾಗೋದು ನಾವುಗಳೇ.
ನಾವು ಅಯ್ಯೋ ಅಂತ ಹೇಳಿದವರೇ ನಾವು ಚೀಪ್ಗಳಾಗ್ತೀವಿ ಅಲ್ವಾ. ಅದು ಯಾವುದಕ್ಕೂ ನಾನು ತಲೆಗೊಡೋದಿಲ್ಲ. ನನ್ನ ಇಡೀ ನಾನು, ನನ್ನ ಗಂಡ, ನನ್ನ ಮಕ್ಕಳು ಇವತ್ತು ರಾಯರ ಭಕ್ತರಾಗಿದ್ದೀವಿ. ರಾಯರು ನನ್ನನ್ನು ಅಷ್ಟು ಚೆನ್ನಾಗಿ ನನ್ನ ಮಗನಿಗೆ ಉದ್ಯೋಗವನ್ನು ಕೊಟ್ಟರು. ನನ್ನ ಮಗನನ್ನು ಅಷ್ಟು ಚೆನ್ನಾಗಿ ರಾಯರು ಇದು ಮಾಡ್ತಾ ಇದ್ದಾರೆ, ನನ್ನ 2 ಮಕ್ಕಳನ್ನು ಅನ್ನುವಾಗ ತುಂಬ ಖುಷಿ ಆಗುತ್ತೆ ನನಗೆ ಅಂತ ಹೇಳಿದರು. ನೋಡಿದ್ರ, ರಾಯರಿಗೆ ಏನು ಇಟ್ಕೋಬೇಕು ಭಕ್ತರಿಂದ ತಾನೇ ಮಂತ್ರಾಲಯದಲ್ಲೇ ಇಟ್ಕೋಬೇಕು ಅಥವಾ ಅವರು ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋ ನಿರ್ಧಾರ ಮಾಡುವಂಥದ್ದು ರಾಯರು ಯಾರದೋ ಮೂಲಕ ಅದನ್ನು ಹೇಳಿಸಿ ಇವತ್ತಿಗೂ ಆ ಮನೆಯಲ್ಲಿ ಗುರುವಾರ ತುಪ್ಪದ ದೀಪವನ್ನು ಅದೇ ದೀಪದಲ್ಲಿ ಹಚ್ಚುತ್ತಾರೆ ಅಂದಾಗ ಅವರು ಹೇಳುವಾಗ ಅದು ಎಷ್ಟು ಖುಷಿ, ಎಷ್ಟು ಸಂಭ್ರಮ. ರಾಯರ ಪವಾಡಗಳನ್ನೇ ಹೇಳುವಾಗ ಹಾಗೆ ಅಲ್ವಾ, ತುಂಬ ಖುಷಿ ಆಗುವಂಥದ್ದು. ಹಾಗಾಗಿ ಗುರುವಾರ ಆಗಿ ಈ ಒಂದು ರಾಯರ ಪವಾಡವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಎಲ್ಲರೂ ನನ್ನ ಕಾರ್ಯಕ್ರಮವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.